ಇದನ್ನು ಸಿಬಿಐಗೆ ವಹಿಸ್ತಾ ಇದ್ದೇನೆ. ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳ ವಿಶೇಷ ಬುಲೆಟಿನ್ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳು ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಪ್ರವಾಹ ಬಂದು ಜನ ಬೀದಿ ಪಾಲಾಗಿದ್ದಾರೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ರಾಜಕೀಯ ನಾಯಕರು ನೂತನ ಸಚಿವರ ಪ್ರವಾಸ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವಂತಾಗಿದೆ. ಇದು ಇಂದು ಪ್ರವಾಸ ಸಂತ್ರಸ್ತರಿರುವ ಜಾಗಕ್ಕೆ ತೆರಳಿ ಅವರನ್ನೇ ಮಾತನಾಡಿಸಿದಂತಹ ನ್ಯೂಸ್ 18 ಕನ್ನಡದ ಅಭಿಯಾನದಲ್ಲಿ ಬಯಲಾಗಿದೆ. ಸಂತ್ರಸ್ತರ ಗೋಳಾಟದ ಬಗ್ಗೆ ಚಿಂತೆ ಇಲ್ಲದೆ ಕಣ್ಣು ಕಿವಿ ಇದ್ರೂ ಇಲ್ಲದಂತಿರೋ ಸರ್ಕಾರಕ್ಕೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನದ ಮೂಲಕ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಮಹಾರಾಷ್ಟ್ರದ ಮಹಾಮಳೆಯಿಂದ ತತ್ತರಗೊಂಡಿದ್ದ ಉತ್ತರ ಕರ್ನಾಟಕದಲ್ಲಿ ನ್ಯೂಸ್ 18 ಕನ್ನಡ ಕಂಪ್ಲೀಟ್ ರಿಪೋರ್ಟ್ ಕೊಡುವ ಮೂಲಕ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಿದೆ. ಬೀದಿ ಪಾಲಾಗಿರುವ ಜನ ಇರೋಕೆ ಸೂರಿಲ್ಲದೆ, ತಿನ್ನೋದಕ್ಕೆ ಸೂಕ್ತ ಆಹಾರ ಇಲ್ಲದೆ, ಶುದ್ಧ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂತ್ರಸ್ತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿರೋ ಜನನಾಯಕರು ಜನರನ್ನ ಮರೆತು ಕೂತಿದ್ದಾರೆ. ನ್ಯೂಸ್ 18 ಕನ್ನಡ ಅಭಿಯಾನದ ವೇಳೆ ಸಂತ್ರಸ್ತರು ಸರ್ಕಾರ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾವೇರಿಯ ನಾಗನೂರಿನಲ್ಲಿ ವಾಸಿಸಲು ಯೋಗ್ಯವಲ್ಲದ ಜಾಗದಲ್ಲಿ ಸಂತ್ರಸ್ತರಿಗೆ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರು ಕಣ್ಣೀರ್ ಹಾಕಿದ್ರು. ಅವರ ಕಣ್ಣೀರ ಕಥೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ತಹಸೀಲ್ದಾರ್ ಶಶಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆ ಬೇಡ, ಒಂದು ಶೆಡ್ ಆದ್ರೂ ಕೊಡಿ ಅಂತ ಪ್ರವಾಹ ಸಂತ್ರಸ್ತರು ಗೋಳಾಡ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿ ಶೆಡ್ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸಿದ್ದಾರೆ. ಅಲ್ಲದೆ ನ್ಯೂಸ್ 18 ವರದಿಗೆ ಸ್ಪಂದಿಸಿದ ಹಾವೇರಿ ಜಿಲ್ಲಾಧಿಕಾರಿ ಕೃಷ್ಣ ಬಾಜಪೆ ಸೂಕ್ತ ಸ್ಥಳಾವಕಾಶ ಮಾಡಿ ಶೆಡ್ ನಿರ್ಮಾಣ ಮಾಡಲು ಒಪ್ಪಿದ್ರು. ಪರಿಶೀಲನೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದು, ವಾಸಿಸಲು ಯೋಗ್ಯವಲ್ಲದ ಜಾಗದಲ್ಲಿ ನಾಗನೂರು ಸಂತ್ರಸ್ತರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಲಾಗಿದೆ. ಗ್ರಾಮಸ್ಥರ ಒಪ್ಪಿಗೆಯಂತೆ ಸೂಕ್ತ ಸ್ಥಳದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಲು ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಸುದ್ದಿ ಪ್ರಸಾರ ಮಾಡಿದ ನ್ಯೂಸ್ 18ಗೆ ಸಂತ್ರಸ್ತರು ಧನ್ಯವಾದ ತಿಳಿಸಿದ್ದಾರೆ. ಹಾಗೆಯೇ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿರುವ ಹೊಳೆ ಹಡಗಲಿ ಗ್ರಾಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ. ಸದಾ ಜನರಿಂದ ತುಂಬಿರ್ತಾ ಇದ್ದ ಊರಲ್ಲೀಗ ಬರೀ ಸ್ಮಶಾನ ಮೌನ. ಇನ್ನು ನಿರಾಶ್ರಿತ ಕೇಂದ್ರದಿಂದ ಬರ್ತಾ ಇರುವ ಕೆಲವರು ಮನೆಗಳಲ್ಲಿ ಅಳಿದುಳಿದ ವಸ್ತುಗಳಿಗೆ ಹುಡುಕಾಟ ಮಾಡುತ್ತಿದ್ದಾರೆ. ಹೊಳೆ ಹಡಗಲಿ ಗ್ರಾಮದಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಪ್ರತ್ಯಕ್ಷ ವರದಿ ಕೊಟ್ಟು ನಿರಾಶ್ರಿತರ ಗೋಳನ್ನ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡಿದೆ. ಪ್ರವಾಹದ ಎಫೆಕ್ಟ್ಗೆ ಬಾಗಲಕೋಟೆಯ ಚೋಳಚಗುಡ್ಡದ ಜನರ ಬದುಕೆ ಬೀದಿಗೆ ಬಿದ್ದಿದೆ. ಬಾಳೆ, ಕಬ್ಬು, ಜೋಳ ಬೆಳೆಗಳು ಪ್ರವಾಹಕ್ಕೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಚೋಳಚಗುಡ್ಡ ಗ್ರಾಮದ ರೈತರ ಬದುಕು ಮೂರಾಬಟ್ಟಿಯಾಗಿದ್ದು, ನಮ್ಮ ಸಮಸ್ಯೆಯನ್ನ ಕೇಳೋರಿಲ್ಲ ಅಂತ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರವಾಹದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷಿ ಬೆಳೆ ಅಂದಾಜು 66,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಪ್ರವಾಹ ಪ್ರದೇಶಕ್ಕೆ ಬಂದ್ರು, ತಮ್ಮ ಜಾತಿ ಸಮುದಾಯ ಇರುವ ಕಡೆ ಮಾತ್ರ ಸ್ಪಂದಿಸಿದ್ದಾರೆ ಅನ್ನೋ ಆಕ್ರೋಶ ಸಂತ್ರಸ್ತರು ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆದ ಪ್ರವಾಹದಿಂದ ಉತ್ತರ ಕರ್ನಾಟಕದಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಪ್ರವಾಹದಿಂದ ಜನ ಮನೆ, ಮಠ, ಆಸ್ತಿ ಪಾಸ್ತಿಯನ್ನ ಕಳ್ಕೊಂಡಿದ್ದಾರೆ. ಮಲಪ್ರಭಾ ನದಿ ನೀರು ಉಕ್ಕಿ ಹರಿದಿದ್ದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರಾಮಗಳು ಕೊಚ್ಚಿ ಹೋಗಿವೆ. ನಿರಾಶ್ರಿತರು ಮನೆ, ಜಮೀನುಗಳನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿದ್ದಾರೆ. ಪಟ್ಟದಕಲ್ಲು ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಕಳೆದುಕೊಂಡ ಜನ ಕಣ್ಣೀರಿಟ್ಟಿದ್ದಾರೆ. ಮುಂದಿನ ಜೀವನವನ್ನ ಹೇಗ್ ನಡೆಸೋದು ಅನ್ನುವ ಚಿಂತೆಯಲ್ಲಿ ಜನರಿದ್ದಾರೆ. ಮಕ್ಕಳು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದು ಆಸ್ಪತ್ರೆಗೆ ಅಲೆದಾಡಬೇಕಾದ ಪರಿಸ್ಥಿತಿ. ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇವೆ. ಜನ ಭಯದಲ್ಲಿ ವಾಸ ಮಾಡ್ತಾ ಇದ್ದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ. ರಾಜ್ಯದಲ್ಲಿ ಮಳೆ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಅಧ್ಯಯನ ತಂಡ ಸಂಜೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಲಿದೆ. ಭೇಟಿಗೂ ಮುನ್ನ ಸಿಎಂ ಬಿಎಸ್ವೈ ಪೂರ್ವಭಾವಿ ಸಭೆಯನ್ನ ನಡೆಸಿದ್ರು. ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ರು. ರಾಜ್ಯದಲ್ಲಿ ಪ್ರವಾಹದಿಂದ ಆದ ನಷ್ಟದ ಬಗ್ಗೆ ಮಾಹಿತಿ ಜೊತೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ನಷ್ಟ ಆಗಿದೆ ಹಾಗೂ ಕೇಂದ್ರದ ಅಧ್ಯಯನ ತಂಡಕ್ಕೆ ನಷ್ಟದ ಅಂದಾಜು ವಿವರಿಸುವ ಕುರಿತು ಚರ್ಚೆಯನ್ನ ನಡೆಸಲಾಯಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದ್ರು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ಕೇಂದ್ರದ ಅಧ್ಯಯನ ತಂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿ ಅಧ್ಯಯನಕ್ಕೆ ತಂಡ ತೆರಳಲಿದೆ.
ನೂತನ ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಜೆಡಿಎಸ್ ಶಾಸಕ ಡಾಕ್ಟರ್ ದೇವಾನಂದ ಎಫ್ ಚೌಹಾಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಾರಜೋಳ ಅವರ ಮಗ ನನ್ನ ವಿರುದ್ಧ ಚುನಾವಣೆಯಲ್ಲಿ ಸೋತಿದ್ರು. ಈ ಹಿನ್ನೆಲೆಯಲ್ಲಿ ನೂತನ ಸಚಿವರು ನನ್ನ ಮತಕ್ಷೇತ್ರದಲ್ಲಿ ತಮ್ಮ ಮಗನ ಭವಿಷ್ಯಕ್ಕಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ನನ್ನ ಮತಕ್ಷೇತ್ರದಲ್ಲಿ ಅವರು ಸಂಪೂರ್ಣ ಹಸ್ತಕ್ಷೇಪ ಮಾಡ್ತಾ ಇದ್ದು, ಭೀಮಾ ನದಿ ಪ್ರವಾಹದಿಂದ ಆ ಭಾಗದ ಜನರ ಬದುಕು ಬೀದಿಗೆ ಬಂದಿದೆ. ಅದರ ಕುರಿತು ವಿಚಾರ ಮಾಡೋದನ್ನ ಬಿಟ್ಟು ಅಧಿಕಾರಿಗಳ ವರ್ಗಾವಣೆಯ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿದ್ರು. ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಶಾಸಕರಾಗಿ ಆಯ್ಕೆಯಾದ ಮೇಲೆ ಯಾವ ಅಧಿಕಾರಿಗಳನ್ನೂ ಬದಲಾವಣೆ ಮಾಡಿಲ್ಲ. ಪಾರದರ್ಶಕವಾಗಿ ಅವರಿಂದಲೇ ಕೆಲಸ ತೆಗೆದುಕೊಂಡಿದ್ದೇವೆ. ಆದರೆ ಇವರು ಬಂದು ಒಂದು ವಾರದಲ್ಲಿಯೇ ಅಧಿಕಾರಿಗಳ ಎತ್ತಂಗಡಿ ದಂಧೆಯಲ್ಲಿ ತೊಡಗಿದ್ದಾರೆ. ಪ್ರವಾಹ ಪೀಡಿತ ಜನರ ಬಗ್ಗೆ ವಿಚಾರ ಮಾಡುವುದನ್ನ ಬಿಟ್ಟು ಅಧಿಕಾರಿಗಳನ್ನ ಬದಲಾವಣೆ ಮಾಡ್ತಾ ಇರೋದು ಶೋಚನೀಯ ಸಂಗತಿ. ಆಲಮಟ್ಟಿಯಲ್ಲಿ ನಡೆದ ಪ್ರವಾಹದ ಮಾಹಿತಿ ಪಡೆಯುವ ಸಭೆಗೆ ನನ್ನನ್ನ ಕರೆದಿರಲಿಲ್ಲ. ಕೆಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅವರು ಆಪ್ತರಿರುವ ಕಾರಣ ಕರೆದಿದ್ದಾರೆ. ನನಗೆ ಆ ಸಭೆಯ ಕುರಿತು ಗೋವಿಂದ ಕಾರಜೋಳ ಮಾಹಿತಿಯೇ ನೀಡಿಲ್ಲ ಅಂತ ಜೆಡಿಎಸ್ ಶಾಸಕ ಡಾಕ್ಟರ್ ದೇವಾನಂದ ಎಫ್ ಚೌಹಾಣ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಸರ್ಕಾರದ ಮೊದಲ ಸಚಿವ ಸಂಪುಟ ರಚನೆಯಾದ ದಿನದಿಂದ ಪಕ್ಷದೊಳಗೆ ದೊಡ್ಡ ಮಟ್ಟದ ಅಸಮಾಧಾನವೊಂದು ಹೊಗೆಯಾಡ್ತಾನೆ ಇದೆ. ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ನೀಡದೆ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ನೀಡಿರುವುದು ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲೂ ಭಿನ್ನಮತಕ್ಕೆ ಕಾರಣವಾಗಿದೆ. ಪರಿಣಾಮ ಹೈಕಮಾಂಡ್ ಸೂಚನೆಯಂತೆ ಲಕ್ಷ್ಮಣ್ ಸವದಿ ಹಾಗೂ ಉಮೇಶ್ ಕತ್ತಿ ನಡುವೆ ರಾಜ್ಯ ಸಂಧಾನ ಮಾಡಲು ಸ್ವತಃ ಬಿಎಸ್ ಯಡಿಯೂರಪ್ಪ ಮುಂದಾಗಿದ್ರು. ಇವತ್ತು ಉಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿ ಇಬ್ಬರನ್ನೂ ಸಿಎಂ ಬಿಎಸ್ವೈ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ರು. ಇಬ್ಬರೂ ನಾಯಕರನ್ನ ಮುಖಾಮುಖಿ ಕೂರಿಸಿ ಸಂಧಾನ ಮಾಡಿಸಿದ್ರು. ಲಕ್ಷ್ಮಣ್ ಸವದಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತಾನೂ ಚರ್ಚೆ ಮಾಡಲಾಯಿತು. ಈ ವೇಳೆ ಸೋತಿರುವ ಲಕ್ಷ್ಮಣ್ ಸವದಿಗೆ ಯಾಕೆ ಸಚಿವ ಸ್ಥಾನ ಕೊಟ್ರಿ ಅಂತ ಉಮೇಶ್ ಕತ್ತಿ ಖ್ಯಾತೆ ತೆಗೆದರು. ಸಿಎಂ ಯಡಿಯೂರಪ್ಪ ಎದುರೇ ಲಕ್ಷ್ಮಣ್ ಸವದಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಸಿಗದೇ ಇರುವುದು ಬೇಸರ ಇಲ್ಲ, ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಉಮೇಶ್ ಕತ್ತಿ ಸಿಟ್ಟಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ಎಷ್ಟೇ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಉಮೇಶ್ ಕತ್ತಿ ಬಗ್ಲಿಲ್ಲ. ಒಂದು, ಲಕ್ಷ್ಮಣ್ ಸವದಿಯನ್ನ ಸಂಪುಟದಿಂದ ತೆಗೆದುಹಾಕಿ, ಇಲ್ಲದಿದ್ರೆ ನನ್ನ ಬಗ್ಗೆ ನೀವು ಚಿಂತೆ ಮಾಡಿ, ನಾನು ನನ್ನ ದಾರಿಯನ್ನ ನೋಡ್ಕೊಳ್ತೇನೆ ಅಂತ ಖಡಕ್ ಆಗಿ ಹೇಳಿ ಬಿಎಸ್ವೈ ನಿವಾಸದಿಂದ ಉಮೇಶ್ ಕತ್ತಿ ಹೊರ ಬಂದಿದ್ದಾರೆ. ಬಿಜೆಪಿ ಪ್ರಣಾಳಿಕೆ ಅಂಶಗಳನ್ನು ಒಳಗೊಂಡ ಮಧ್ಯಂತರ ಬಜೆಟ್ ಮಂಡನೆಗೆ ಸಿಎಂ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ. ಈಗಾಗಲೇ 3 ತಿಂಗಳ ಲೇಖಾನುದಾನಕ್ಕೆ ವಿಧಾನಮಂಡಲದಲ್ಲಿ ಅನುಮೋದನೆ ಸಿಕ್ಕಿದ್ದು ಅಕ್ಟೋಬರ್ 31ಕ್ಕೆ ಈ ಲೇಖಾನುದಾನ ಅಂತ್ಯ ಆಗಲಿದೆ. ಹೀಗಾಗಿ 2020 ಮಾರ್ಚ್ವರೆಗೆ ಅನುಕೂಲವಾಗುವಂತೆ ಮಧ್ಯಂತರ ಬಜೆಟ್ ಮಂಡಿಸೋದಕ್ಕೆ ಯಡಿಯೂರಪ್ಪ ಪ್ರಾಥಮಿಕ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ಆರ್ಥಿಕ ಸ್ಥಿತಿಗತಿ ಕುರಿತು ಮಾಹಿತಿ ನೀಡಲು ಹಣಕಾಸು ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇದರ ಹಿಂದಿನ ಸರ್ಕಾರದ ಸಾಲ ಮನ್ನಾದಿಂದ ಉಂಟಾಗಿರೋ ಆರ್ಥಿಕ ಹೊರೆ ಸರಿದೂಗಿಸೋದು, ಬಜೆಟ್ ಗಾತ್ರ, ಸಂಪನ್ಮೂಲ ಸಂಗ್ರಹ, ಖರ್ಚು ವೆಚ್ಚಗಳ ಬಗ್ಗೆ ಆರ್ಥಿಕ ಅಧಿಕಾರಿಗಳ ಲೆಕ್ಕಾಚಾರದ ಜೊತೆಗೆ ಬಿಜೆಪಿ ಸರ್ಕಾರದ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಬಗ್ಗೆಯೂ ಸಭೆ ನಡೆಸುತ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ, ಮಡಿಲು ಕಿಟ್ ಹಾಗೂ ಅಟಲ್ ಸಾರಿಗೆ ಯೋಜನೆಗಳಿಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ. ಇದಕ್ಕಾಗಿ ಮೈತ್ರಿ ಸರ್ಕಾರದ ಕೆಲ ಯೋಜನೆಗಳ ಅನುದಾನಕ್ಕೆ ಕತ್ತರಿ ಹಾಕಲು ಯಡಿಯೂರಪ್ಪ ತಯಾರಿ ಮಾಡಿಕೊಳ್ತಿದ್ದಾರೆ. ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಕಲಬುರಗಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡದೇ ಇರುವುದಕ್ಕೆ ವೀರಶೈವ ಲಿಂಗಾಯತ ಜಂಗಮ ಸಮಿತಿಯ ಅಸಮಾಧಾನ ವ್ಯಕ್ತಪಡಿಸಿದೆ. ಕಲಬುರಗಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಶಿವಸ್ವಾಮಿ, ಕಲಬುರಗಿ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಕೇಂದ್ರ ಸ್ಥಾನ. ಜಿಲ್ಲೆಯಲ್ಲಿ 5 ಶಾಸಕರು ಹಾಗೂ ಓರ್ವ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗಿದ್ದಾರೆ. ಆದರೂ ಒಬ್ಬರಿಗೂ ಸಚಿವ ಸ್ಥಾನ ನೀಡಿಲ್ಲ. ಈ ಹಿಂದೆಯೂ ಯಡಿಯೂರಪ್ಪ ಅವರು ಯಾರಿಗೂ ಸಚಿವ ಸ್ಥಾನ ನೀಡದೆ ಸೇಡಿನ ರಾಜಕಾರಣ ಮಾಡಿದ್ರು. ಈಗಲೇ ಅದೇ ರೀತಿಯಾಗಿ ಈಗ ಕೂಡ ವರ್ತಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಾದರೂ ಕಲಬುರಗಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕು. ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ 2 ಬಾರಿ ಆಯ್ಕೆಯಾದ ದತ್ತಾತ್ರೇಯ ಪಾಟೀಲ್ ರೇವೂರಾಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದರು. ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನಿಧನದ ಹಿನ್ನೆಲೆ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆಯನ್ನ 2 ದಿನಕ್ಕೆ ಮುಂದೂಡಲಾಗಿದೆ. ಕಳೆದ ಮಂಗಳವಾರ ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರದ ಭಾಗವಾಗಿ 17 ಜನ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಈವರೆಗೂ ಅವರಿಗೆ ಖಾತೆಯನ್ನ ನಿಗದಿಪಡಿಸಿರಲಿಲ್ಲ. ಈ ನಡುವೆ ಅನೇಕ ಹಿರಿಯ ನಾಯಕರು ಗೃಹ ಖಾತೆ ಸೇರಿದಂತೆ ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಖಾತೆ ಹಂಚಿಕೆ ಬಹುತೇಕ ಅಂತಿಮವಾಗುವ ಸಾಧ್ಯತೆ ಇತ್ತು ಅಂತ ಹೇಳಲಾಗಿತ್ತು. ಆದರೆ ಅರುಣ್ ಜೇಟ್ಲಿ ಅಗಲಿಕೆಯಿಂದ ಈ ಪ್ರಕ್ರಿಯೆ ತಾತ್ಕಾಲಿಕವಾಗಿ 2 ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ. ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲಿಗೆ ಅಂತಿಮ ನಮನ ಸಲ್ಲಿಸುವ ಸಲುವಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ನಾಳೆ ಬೆಳಗ್ಗೆ ದೆಹಲಿಗೆ ತೆರಳಲಿದ್ದು ಅಂತ್ಯಕ್ರಿಯೆ ಮುಗಿದ ನಂತರ ನಾಳೆ ಸಂಜೆ ರಾಜ್ಯಕ್ಕೆ ಮರಳಲಿದ್ದಾರೆ. ಹೀಗಾಗಿ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಸೋಮವಾರಕ್ಕೆ ಮುಂದೂಡಲಾಗಿದೆ.
ಸರ್ಕಾರ ರಚಿಸಿ ತಿಂಗಳಾಗ್ತಾ ಇದ್ರು ಮಂತ್ರಿ ಮಂಡಲ ರಚಿಸಿಲ್ಲ ಅಂತ ನಿತ್ಯ ಬಿಜೆಪಿ ಕಾಲೆಳಿತಾ ಇದ್ದ ಕಾಂಗ್ರೆಸ್. ಆದ್ರೆ ಕಾಂಗ್ರೆಸ್ ಮಾತ್ರ ಇನ್ನು ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪ್ರತಿಪಕ್ಷ ನಾಯಕರೊಬ್ಬರನ್ನ ಆಯ್ಕೆ ಮಾಡಲು ಇಷ್ಟು ದಿನ ತೆಗೆದುಕೊಳ್ತಾ ಇರೋದು. ಪ್ರತಿಪಕ್ಷ ನಾಯಕನ ಆಯ್ಕೆಗೆ ಕಾಂಗ್ರೆಸ್ಗೆ ತಿಂಗಳು ಬೇಕಾ ಅಂತ ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ರಚಿಸಿದ ಬಿಎಸ್ವೈ ಬಿಜೆಪಿಯ ಒನ್ ಮ್ಯಾನ್ ಆರ್ಮಿ ಅಂತ ಕಾಂಗ್ರೆಸ್ನ ಹಲವು ನಾಯಕರು ವ್ಯಂಗ್ಯವಾಡಿದ್ರು. ಇದೀಗ ತಿಂಗಳಾಗ್ತಾ ಇದ್ರು ಕಾಂಗ್ರೆಸ್ ಮಾತ್ರ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸ್ಥಿತಿ ದೇವರಿಗೆ ಪ್ರೀತಿ ಅಂತ ಕಾರ್ಯಕರ್ತರೇ ಲೇವಡಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಉಗ್ರರ ಭೀತಿ ಶುರುವಾಗಿದೆ. ಪಾಕಿಸ್ತಾನದ ಉಗ್ರರು ಎಂಟ್ರಿ ಕೊಡುವ ಭೀತಿ ಎದುರಾಗಿದ್ದು, ಕಾಸರಗೋಡಲ್ಲಿ ಲಷ್ಕರ್ ಉಗ್ರರು ವಾಸ್ತವ್ಯ ಹೂಡಿದ್ದಾರೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಸುಸೈಡ್ ಬಾಂಬರ್ಗಳಾಗಿ ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನುವ ಭೀತಿ ಶುರುವಾಗಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ದುಷ್ಕೃತ್ಯಕ್ಕೆ ಉಗ್ರರು ಸಂಚು ಮಾಡಿದ್ದಾರೆ ಅನ್ನುವ ಮಾಹಿತಿ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ರವಾನಿಸಿದ್ದಾರೆ. ಬೆಂಗಳೂರು, ಅಹಮದಾಬಾದ್, ದೆಹಲಿ ಹಿಟ್ ಲಿಸ್ಟ್ ಅಲ್ಲಿದ್ದು, ಶ್ರೀಲಂಕಾದಿಂದ ತಮಿಳುನಾಡಿಗೆ ಎಂಟ್ರಿ ಕೊಟ್ಟಿರುವ ಮಾಹಿತಿಯ ಸುಳಿವು ಸಿಕ್ಕಿದೆ. ತಮಿಳುನಾಡಿನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಹಿಂದೂ ವೇಷಧಾರಿಯಾಗಿ ದಾಳಿ ನಡೆಸಲು ಉಗ್ರರು ಸಂಚು ರೂಪಿಸಿದ್ದಾರೆ ಎನ್ನಲಾಗುತ್ತಿದೆ. ಸಮುದ್ರ ಮಾರ್ಗವಾಗಿ ಭಾರತಕ್ಕೆ ಉಗ್ರರು ಎಂಟ್ರಿ ಆಗಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದ್ದು, ಪಾಕಿಸ್ತಾನದ ಓರ್ವ, 5 ಶ್ರೀಲಂಕಾದ, ತಮಿಳು ಪಾಕಿಸ್ತಾನದ ಇಲಿಯಾಸ್ ಅನ್ವರ್ ಅನ್ನುವ ಮಾಹಿತಿ ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಹತ್ವದ ಅಲರ್ಟ್ ರವಾನೆಯಾಗಿದೆ. 2 ದಿನಗಳ ಹಿಂದೆ ಮತ್ತೊಂದು ಅಲರ್ಟ್ ಅನ್ನು ರವಾನೆ ಮಾಡಲಾಗಿದ್ದು, ಮತ್ತಷ್ಟು ಜಾಗೃತಿ ವಹಿಸುವಂತೆ ಹಾಗೂ ದಕ್ಷಿಣ ಭಾರತದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ. 6 ಮಂದಿ ಪಾಕಿಸ್ತಾನ ಮೂಲದ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಭಾರತಕ್ಕೆ ಬಂದಿರುವ ಉಗ್ರರು ಇದೇ 21ರಂದು ಕೊಯಮತ್ತೂರಲ್ಲಿ ಪತ್ತೆಯಾಗಿದ್ರು. ಕಡೆಯದಾಗಿ 21ನೇ ತಾರೀಕು ಕೊಯಮತ್ತೂರಲ್ಲಿ ಕಾಣಿಸಿಕೊಂಡಿದ್ದು, ಉಗ್ರರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡಿರುವ ಮಾಹಿತಿ ಕೊಟ್ಟಿದೆ. ಅದೇ ಕೇಂದ್ರ ಗುಪ್ತಚರ ಇಲಾಖೆ ಟಾರ್ಗೆಟ್ ಪ್ರದೇಶಗಳನ್ನು ತಿಳಿಸಿದ್ದು, ತಮಿಳುನಾಡಿನ ನಾಗಪಟ್ಟಣಂನ ವೆಲಂಕಣಿ ಚರ್ಚ್, ಊಟಿಯಲ್ಲಿರುವಂತಹ ಡಿಫೆನ್ಸ್ ಸರ್ವಿಸ್ ಸ್ಕೂಲ್, ಕೊಯಮತ್ತೂರಿನ ಸೂಳೂರು ಏರ್ಫೋರ್ಸ್ ಸ್ಟೇಷನ್, ಕೇರಳದ ಶಬರಿಮಲೈ ದೇವಾಲಯ, ಜೊತೆಗೆ ಕೆಲ ಕಮ್ಯುನಿಟಿ ಜನಪ್ರದೇಶಗಳು, ಹಾಗೆಯೇ ಉಗ್ರರ ಟೈಮ್ ಲೈನ್ ಪ್ರಕಾರ ಮೊದಲ ಟಾರ್ಗೆಟ್ ಆಗಿರುವ ಪ್ರದೇಶಗಳಾಗಿದೆ. ಇದೇ ತಿಂಗಳ 29ರಿಂದ ತಮಿಳುನಾಡಿನ ನಾಗಪಟ್ಟಣಂನ ವೆಲಂಕಣಿ ಚರ್ಚ್ ಅಲ್ಲಿ ವೆಲಂಕಣಿ ಉತ್ಸವ ಇರುವುದರಿಂದ ದಾಳಿಗೆ ಸಂಚು ರೂಪಿಸಲಾಗಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ವಾರದ ಹಿಂದೆ ಕರ್ನಾಟಕಕ್ಕೆ ಕಾಶ್ಮೀರದಿಂದ ಶಂಕಿತ ಉಗ್ರರು ನುಗ್ಗಿದ್ದಾರೆ ಅಂತ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಈಗ ಶಂಕಿತ ಉಗ್ರರು ಕರ್ನಾಟಕದಲ್ಲಿ ಅಡಗಿಕೊಂಡಿದ್ರು ಅನ್ನೋದು ನಿಜವಾಗಿದೆ. ಮಂಗಳೂರಿನಲ್ಲಿ 2 ಶಂಕಿತರನ್ನ ಬಂಧಿಸಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ PS ಹರ್ಷ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟಪಡಿಸಿದ್ರು. ಆಗಸ್ಟ್ 17ರಂದು ಮಂಗಳೂರಲ್ಲಿ ಶಂಕಾಸ್ಪದ ಓಡಾಟ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ್ವಿ. ಆತ ಮೊದಲು ಬಸೀದ್ ಶಾ ಎಂದು ಹೇಳಿದ್ದ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದಿದ್ದ. ಇನ್ನೊಬ್ಬ ಕಾರು ಚಾಲಕನ ಹೆಸರು ಬಲ್ವಿಂದರ್ ಸಿಂಗ್ ಎಂದಿದ್ದ. ಆದ್ರೆ ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದಾಗ ಇವರು ಕಾಶ್ಮೀರದ ಗಂದರ್ಬಲ್ ಜಿಲ್ಲೆಯ ಗಂಜಿಪುರ ತಾಲೂಕಿನ ನಿವಾಸಿಗಳು ಅಂತ ಗೊತ್ತಾಗಿದೆ. ದೇಶದಾದ್ಯಂತ ಸಂಚರಿಸಿರುವ ಈ ತಂಡ WHO ನಲ್ಲಿ ಕೆಲಸ ಕೊಡಿಸೋದಾಗಿ ಮ್ಯಾಟ್ರಿಮೋನಿಯ ಮೂಲಕ ಯುವತಿಯರಿಗೆ ಮೋಸ ಮಾಡಿದ್ದು, ಆರೋಪಿಗಳ ಬಗ್ಗೆ ಮತ್ತಷ್ಟು ಸೂಕ್ಷ್ಮ ವಿಚಾರಗಳಿವೆ. ಆದ್ರೆ ಆ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಆಗಲ್ಲ ಅಂತ ಹರ್ಷ ಮಾಹಿತಿ ಕೊಟ್ಟರು. ಹೆಚ್ಚಿನ ತನಿಖೆಗಾಗಿ ಗೋವಾ, ಹೈದರಾಬಾದ್, ಕೇರಳಕ್ಕೆ ತನಿಖಾ ತಂಡ ರಚಿಸಿ ಕಳುಹಿಸಿದ್ದಾರೆ. ತುಮಕೂರಲ್ಲಿ ಹೇಮಾವತಿ ನೀರಿಗೆ ಕಿರಿಕ್ ಶುರುವಾಗಿದೆ. ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹೇಮಾವತಿ ನೀರು ನಿಲ್ಲಿಸಲು ಹೇಳಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಡುವಿನ ಸಂಭಾಷಣೆ ಆಡಿಯೋ ಲೀಕ್ ಆಗಿದ್ದು, ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಡುವಿನ ಫೋನ್ ಸಂಭಾಷಣೆ ವೈರಲ್ ಆಗಿದೆ. ನಾನು ಬರುವವರೆಗೂ ನೀರು ಹರಿಸಬೇಡಿ ಅಂತ ಹೇಮಾವತಿ ಹಾಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದಾರಂತೆ. 28ರವರೆಗೆ ನೀರು ಹರಿಸದಂತೆ ಶಾಸಕರು ಸೂಚನೆ ಕೊಟ್ಟಿದ್ದಾರಂತೆ. ಫಾರಿನ್ ಟ್ರಿಪ್ನಿಂದ ಬಂದ ಮೇಲೆ ನೀರು ಹರಿಸಬೇಕು ಅಂತ ಹೇಮಾವತಿ ಪ್ರಾಜೆಕ್ಟ್ ಅಧಿಕಾರಿಗಳಿಗೆ MLA PA ಫರ್ಮಾನು ಹೊರಡಿಸಿದ್ದಾರಂತೆ. ಹೀಗಾಗಿ ಗೋಳೂರು ಕೆರೆಯ ನೀರನ್ನ ಅಧಿಕಾರಿಗಳು ನಿಲ್ಲಿಸಿದ್ದಾರಂತೆ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದ IPS ಅಧಿಕಾರಿ ಸಾವಿನ ರಹಸ್ಯದ ವರದಿ ಮುಚ್ಚಿದ್ದ ಲಕೋಟೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಸಲ್ಲಿಕೆಯಾಗಿದೆ. IPS ಅಧಿಕಾರಿ ಡಾಕ್ಟರ್ ಮಧುಕರ್ ಶೆಟ್ಟಿ ಡಿಸೆಂಬರ್ 28ರಂದು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಸಾವಿಗೆ H1N1 ಸೋಂಕು ಕಾರಣ ಅಂತ ಹೇಳಲಾಗಿತ್ತು. ಆದರೆ ಸಾವಿನ ನಂತರ ಶ್ವಾಸಕೋಶದ ಸಮಸ್ಯೆ ಎಂದು ಹೇಳಲಾಗಿತ್ತು. ಇದು ಸಾಕಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಆಮೇಲೆ ಮೈತ್ರಿ ಸರ್ಕಾರ ಒತ್ತಡಕ್ಕೆ ಮಣಿದು ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದ ಸಮಿತಿಯನ್ನ ರಚನೆ ಮಾಡಿ ರಿಪೋರ್ಟ್ ಕೇಳಿದ್ರು. ಡಾಕ್ಟರ್ ದೇವಿ ಶೆಟ್ಟಿ ಸಮಿತಿ DG ನೀಲಮಣಿ ರಾಜು ಅವರಿಗೆ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ನೀಡಿದೆ. ಆದರೆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಬಹಿರಂಗಪಡಿಸಿಲ್ಲ. ಜೊತೆಗೆ ಯಾರ ಕೈಗೂ ವರದಿ ಸಿಗಬಾರದು ಅಂತ DG ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಸಮಿತಿಯಲ್ಲಿದ್ದ ವೈದ್ಯರಿಗೂ ಮಾಹಿತಿಯನ್ನ ತಿಳಿಸಬಾರದು ಅಂತ ರಾಜ್ಯ ಪೊಲೀಸ್ ಇಲಾಖೆ ಮೌಖಿಕ ಸೂಚನೆ ನೀಡಿದೆ.
ಭೀಮಾ ತೀರದ ಹಂತಕ ಮತ್ತು ಎನ್ಕೌಂಟರ್ ಅಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾದ ಧರ್ಮರಾಜ ಚಡಚಣ ಬೆಂಬಲಿಗರ ಮೇಲೆ ವಿರೋಧಿ ಗುಂಪಿನವರು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಗಾಯಗೊಂಡವರು ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ರಾತ್ರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಬಸವೇಶ್ವರ ಜಾತ್ರೆಯಲ್ಲಿ ಧರ್ಮರಾಜ ಚಡಚಣ ಬೆಂಬಲಿಗರು ಧರ್ಮರಾಜ ಚಡಚಣ ಫ್ಲೆಕ್ಸ್ ಮೇಲೆ ಹಾಲಿನ ಅಭಿಷೇಕ ಮಾಡಿದ್ರು. ಅದನ್ನ ವಿರೋಧಿಸಿದ ಮತ್ತು ಧರ್ಮರಾಜ ಚಡಚಣ ಎನ್ಕೌಂಟರ್ಗೆ ಮಾಹಿತಿ ನೀಡಿದ ಆರೋಪ ಎದುರಿಸ್ತಾ ಇರುವ ಶಿವಾನಂದ ಬಿರಾದಾರ ಬೆಂಬಲಿಗರು ಆಗ ತಕರಾರು ತೆಗೆದಿದ್ದಾರೆ. ಅಲ್ಲದೆ ಹಾಲಿನ ಅಭಿಷೇಕ ನಡೆಸಿದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕುರಿತು ಮನಗೂಳಿ ಪೊಲೀಸರಿಗೆ ದೂರು ಕೊಟ್ಟರು, ಅವರು ಸ್ಪಂದಿಸಿಲ್ಲ ಅಂತ ಹೇಳಿ ಗಾಯಾಳುಗಳು ಆರೋಪ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಯನ್ನ ತಹಸೀಲ್ದಾರ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಕೇಳಿಬಂದಿದೆ. ತಹಸೀಲ್ದಾರ್ ನಂದೀಶ್ ಎಂಬುವವರು ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿ ಮಂಜುಳಾರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಬಿಎ ಮಂಜುಳಾ ತಹಸೀಲ್ದಾರ್ ನಂದೀಶ್ ಜೊತೆ ಫೋಟೋ ತೆಗೆಸಿಕೊಂಡಿದ್ರಂತೆ. ಇದನ್ನ ನೋಡಿದ ಪತ್ನಿ ತಹಸೀಲ್ದಾರ್ ನಂದೀಶ್ ರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಪತ್ನಿ ಹೇಳಿದ ಮೇಲೆ ಮಂಜುಳಾಗೆ ತಹಸೀಲ್ದಾರ್ ನಂದೀಶ್ ಬಿಎ ಮಂಜುಳಾರಿಗೆ ದೂರವಾಣಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರಂತೆ. ವಿಎ ಮಂಜುಳಾರನ್ನ ನಿಂದಿಸಿದ ಆರೋಪ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ವಿರುದ್ಧ ತುಮಕೂರು ಡಿಸಿಗೆ ದೂರು ನೀಡಿದ್ದಾರೆ. ಅಲ್ಲದೆ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದಿಂದ ದೂರು ದಾಖಲಾಗಿದೆ. ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಗಿದೆ. ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ 7 ಮಂದಿ ಕುಖ್ಯಾತ ಸರಗಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಯದ್ ಮೊಹಸಿನ್, ಅಬ್ದುಲ್, ಮುಜಾಹಿದ್, ಮೊಹಮ್ಮದ್ ಯೂಸುಫ್, ಇರ್ಫಾನ್ ಸೇರಿ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳು ಪುಲಕೇಶಿ ನಗರ ಸುತ್ತಮುತ್ತ ವಾಕಿಂಗ್ ಮಾಡುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಸರಗಳ್ಳತನ ಮಾಡ್ತಾ ಇದ್ರು. ಈ ಸಂಬಂಧ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 12 ಲಕ್ಷ ಮೌಲ್ಯದ 420 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದು, ಸದ್ಯ ಇವರ ಬಂಧನದಿಂದ ಪುಲಕೇಶಿ ನಗರ, ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಹಲವು ಠಾಣೆಗಳಲ್ಲಿ ದಾಖಲಾಗಿದ್ದ 17 ಪ್ರಕರಣಗಳು ಪತ್ತೆಯಾಗಿವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2019ಕ್ಕೆ ತಯಾರಿ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಮೊದಲ ದಸರಾ ಸಭೆಗೆ ಮೈಸೂರು, ಚಾಮರಾಜನಗರದ ಜನಪ್ರತಿನಿಧಿಗಳು ಹಾಜರಾಗಿದ್ರು. ದಸರಾ ಕಾರ್ಯಕಾರಿ ಸಮಿತಿ ಸಭೆಗೆ ಸಚಿವ ವಿ ಸೋಮಣ್ಣ, ಸಂಸದ ಪ್ರತಾಪ್ ಸಿಂಹ, ಶಾಸಕ ಜಿಟಿ ದೇವೇಗೌಡ ಬಿಟ್ರೆ ಉಳಿದವರು ಗೈರ್ಹಾಜರಾಗಿದ್ರು. ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್, ಸಾರಾ ಮಹೇಶ್, ಮಹದೇವ್, ಅಶ್ವಿನ್ ಕುಮಾರ್, ಕಾಂಗ್ರೆಸ್ನ ತನ್ವೀರ್ ಸೇಠ್, ಅನಿಲ್ ಚಿಕ್ಕಮಾದು, ಯತೀಂದ್ರ, ನರೇಂದ್ರ, ಪುಟ್ಟರಂಗ್ ಶೆಟ್ಟಿ ಸೇರಿದಂತೆ ಹಲವರು ಗೈರು ಹಾಜರಾಗಿದ್ರು. ಸೆಪ್ಟೆಂಬರ್ 29ರಂದು ಬೆಳಗ್ಗೆ 9:30 ವೃಶ್ಚಿಕ ಲಗ್ನದಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ಉದ್ಘಾಟನೆ ನಡೆಸಲು ನಿರ್ಧರಿಸಲಾಗಿದೆ. ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಈ ಬಾರಿಯ ದಸರಾ ಉದ್ಘಾಟನೆಯಾಗಲಿದೆ. ಅದೇ ದಿನ ಸಂಜೆ 7:30ಕ್ಕೆ ಅರಮನೆಯಲ್ಲಿ ಸಿಎಂ ಯಡಿಯೂರಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಾಗುತ್ತೆ. ಅಕ್ಟೋಬರ್ 8ರಂದು ಮಧ್ಯಾಹ್ನ 2:15ರಿಂದ 2:58ರ ಮಕರ ಲಗ್ನದಲ್ಲಿ ನಂದಿ ಪೂಜೆ ನಡೆಯಲಿದೆ. ಅಕ್ಟೋಬರ್ 8ರಂದು ಸಂಜೆ 4:31ರಿಂದ 4:57ರವರೆಗೆ ಕುಂಭ ಲಗ್ನದಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿ ನಡೆಸಲು ತೀರ್ಮಾನಿಸಲಾಗಿದೆ. ಎಲ್ಲಾ ಕಾರ್ಯಕ್ರಮಗಳು ಸಾಂಪ್ರದಾಯಿಕಬದ್ಧವಾಗಿಯೇ ನಡೆಯಲಿದ್ದು, ಭದ್ರತೆಗೆ ಹೆಚ್ಚಿನ ಒತ್ತು ನೀಡಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಮುಂಬೈನ ಭಿವಾಂಡಿಯಲ್ಲಿ 4 ಅಂತಸ್ತಿನ ಕಟ್ಟಡ ಧರೆಗುರುಳಿದೆ. ಘಟನೆಯಲ್ಲಿ 2 ಮೃತಪಟ್ಟಿದ್ರೆ 15ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ತಂಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದೆ. ಶ್ವಾನದಳದ ಮೂಲಕ ಯಾರಾದರೂ ಕಟ್ಟಡದ ಅಡಿ ಸಿಲುಕಿದ್ದಾರೆಯೇ ಎಂದು ಶೋಧ ಮಾಡ್ತಾ ಇದ್ದಾರೆ. ಅವಶೇಷಗಳ ಅಡಿ ಸಿಲುಕಿ ಯುವಕನೊಬ್ಬನ ರಕ್ಷಣೆಗಾಗಿ ಕೂಗ್ತಾ ಇದ್ದ ದೃಶ್ಯ ಮನಕಲಕುವಂತಿತ್ತು. ಸ್ಥಳೀಯರ ಜೊತೆ ಅಗ್ನಿಶಾಮಕ ಸಿಬ್ಬಂದಿ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಮೊದಲ ಬಾರಿ ಪ್ರತಿಪಕ್ಷ ನಾಯಕರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ರು. ಗುಲಾಂ ನಬಿ ಆಜಾದ್, ಸೀತಾರಾಮ್ ಯೆಚೂರಿ, ಡಿ ರಾಜಾ, ಮನೋಜ್ ಝಾ, ಆನಂದ್ ಶರ್ಮಾ, ಡಿ ಕುಪೇಂದ್ರ ರೆಡ್ಡಿ, ಮಜೀದ್ ವೆಮನ್, ಕೆಸಿ ವೇಣುಗೋಪಾಲ್, ತಿರುಚಿ ಶಿವ, ಶರದ್ ಯಾದವ್ ಮತ್ತು ದಿನೇಶ್ ತ್ರಿವೇದಿ ತಂಡ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ದು, ಭದ್ರತಾ ದೃಷ್ಟಿಯಿಂದ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರನ್ನೂ ಕೂಡ ವಾಪಸ್ ಕಳುಹಿಸಲಾಗಿದೆ. ರಾಜ್ಯದ ಪರಿಸ್ಥಿತಿ ಅವಲೋಕಿಸಲು ವಿಪಕ್ಷ ನಾಯಕರಿಗೆ ಬೇಕಾದ್ರೆ ಕಾಪ್ಟರ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಲಾಗಿತ್ತು. ಆದರೆ ಇದೀಗ ಕಾಶ್ಮೀರದಲ್ಲಿ ಹೆಚ್ಚು ಸಮಯ ಇರೋದಕ್ಕೆ ಅವಕಾಶ ಸಿಗದೆ ರಾಹುಲ್ ಗಾಂಧಿ ಟೀಮ್ ವಾಪಸ್ ಬಂದಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಪ್ರಯತ್ನಿಸಿದ್ದನ್ನ ಪರಿಗಣಿಸಿ ಪ್ರಧಾನಿ ಮೋದಿಗೆ ಯುಎಇ ಸರ್ಕಾರದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಆರ್ಡರ್ ಆಫ್ ಝಯೆದ್ ಅನ್ನು ನೀಡಿ ಪುರಸ್ಕರಿಸಲಾಯಿತು. ಅಬುದಾಬಿಯ ದೊರೆ ಶೇಖ್ ಮೊಹಮ್ಮದ್ ಬಿನ್ ಝಯೆದ್ ಅಲ್ ನಹ್ಯಾನ್ ಅವರು ಪ್ರಶಸ್ತಿಯನ್ನ ಮೋದಿಗೆ ಪ್ರದಾನ ಮಾಡಿದ್ದಾರೆ.
ಇನ್ನು ಈ ಮೊದಲು ಆರ್ಡರ್ ಆಫ್ ಝಯೆದ್ ಪ್ರಶಸ್ತಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ 2ನೇ ಎಲಿಜಬೆತ್ ರಾಣಿ ಮತ್ತು ಚೀನಾದ ಅಧ್ಯಕ್ಷರಿಗೆ ನೀಡಿ ಪುರಸ್ಕರಿಸಲಾಗಿತ್ತು. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಪೂಜೆ ಸಲ್ಲಿಸಿದರು. ಹಾಸನ ಜಿಲ್ಲೆ ಹೊಳೆ ನರಸೀಪುರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರಾವಣ ಮಾಸದ ಪೂಜೆಯನ್ನ ಸಲ್ಲಿಸಿದರು. ಸುಮಾರು 10 ನಿಮಿಷಗಳ ಕಾಲ ದೇವೇಗೌಡರು ಪೂಜೆ ಮಾಡಿದ್ದು, ಮನೆಯಲ್ಲಿ ವಿವಿಧ ತಿಂಡಿ ಹಾಗೂ ಹೂಗಳಿಂದ ಕೃಷ್ಣನನ್ನ ಭವಾನಿ ರೇವಣ್ಣ ಅಲಂಕರಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಭವಾನಿ ರೇವಣ್ಣ ಕೂಡ ಪೂಜೆ ಮಾಡಿದರು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಹಣಕಾಸು ಸಚಿವ ಬಿಜೆಪಿ ಹಿರಿಯ ಮುಖಂಡ ಅರುಣ್ ಜೇಟ್ಲಿ ವಿಧಿವಶರಾಗಿದ್ದಾರೆ. ಸುಮಾರು ವರ್ಷಗಳಿಂದ ಕಿಡ್ನಿ ಸಂಬಂಧಿತ ಕಾಯಿಲೆ, ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಅರುಣ್ ಜೇಟ್ಲಿಯನ್ನ ಚಿಕಿತ್ಸೆಗಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಗಸ್ಟ್ 9ರಂದು ಅರುಣ್ ಜೇಟ್ಲಿಯನ್ನ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಿಸಿದೆ. ಇಂದು ಮಧ್ಯಾಹ್ನ 12:07ಕ್ಕೆ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸಿನಿಮಾಗೆ ಸಂಬಂಧಪಟ್ಟಂತಹ ಪ್ರಮುಖ 5 ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.